29/8/2025 ಒಂದು ಇಂದು ಏನು ಗ್ರಾಮ ಪಂಚಾಯಿತಿಗೆ ಇಬ್ಬರು ಸದಸ್ಯರು ರಾಜೀನಾಮೆ ಕೊಟ್ಟಿರುವಂಥ ವಿಚಾರವಾಗಿ ಮತ್ತು ಇವರು ಯಾಕೆ ರಾಜೀನಾಮೆ ಕೊಟ್ಟಿರುವಂಥ ಸಂದರ್ಭ ಅಂದರೆ ಇವತ್ತು ಕೆ ರಾಜಣ್ಣ ರಾಜೀನಾಮೆ ಪಡೆದಿರುವಂಥ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬೇಸತ್ತು ಇವರು ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ನಾನು ಹೈಕಮಾಂಡ್ಗೂ ಮತ್ತು ನಮ್ಮ ಎಲ್ಲ ಮುಖಂಡರಿಗೂ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಿಜವಾಗ್ಲೂ ಕೂಡ ಅವರು ರಾಜೀನಾಮೆ ಪಡೆದಿರೋದು ಕೆ ರಾಜಣ್ಣ ಅವರ ರಾಜೀನಾಮೆ ಅಲ್ಲ. ಏನು ಶೋಷಿತರು ದಲಿತರು ಏನಿದ್ದಾರೆ, ಮುಸ್ಲಿಂ ಬಂಧುಗಳು ಏನಿದ್ದಾರೆ, ಅವರ ಒಂದು ಧಕ್ಕೆ ಅಂತ ತರುವಂಥ ಒಂದು ವಿಚಾರ ಇವತ್ತು. ಯಾಕಂತಂದರೆ ಇವತ್ತು ಸುಮಾರು 35,000 ಲೀಡಲ್ಲಿ ಈ ಜನರು ಕಾಂಗ್ರೆಸ್ ಆದರೂ ಕೂಡ 35,000 ಲೀಡಲ್ಲಿ ಈ ಭಾಗದಲ್ಲಿ ಜನ ರಾಜಣ್ಣ ಸಾಹೇಬ್ರನ್ನ 35,000ರಿಂದ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರು. ಯಾಕೆ ಗೆಲ್ಲಿಸಿದ್ರು ಅಂದರೆ ರಾಜಣ್ಣ ಸುಮ್ಮನೆ ಗೆಲ್ಲಿಸಲಿಲ್ಲ. ಅವರು ಗೆಲ್ಲಿಸಿದ ಕಾರಣ ಇಷ್ಟೇನೆ. ಹೋದ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಧುಗಿರಿ ಕ್ಷೇತ್ರ ಇಡೀ 224 ಕ್ಷೇತ್ರಗಳಲ್ಲಿ ನಂಬರ್ 1 ಕ್ಷೇತ್ರ ಅಂತ ಕೂಡ ಮಾಧ್ಯಮಗಳ ಮುಖಾಂತರ ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೀವಿ. ಅಷ್ಟೊಂದು ಅಭಿವೃದ್ಧಿ ಮಾಡಿದಂಥ ಒಬ್ಬ ನಾಯಕನ್ನ ಇವತ್ತು ಏನು ಹೈಕಮಾಂಡ್ ಏನು ಹೇಳ್ದೇನೆ, ಯಾವುದೇ ಕಾರಣ ಇಲ್ಲದೇನೆ ಈಗ ಸಂವಿಧಾನ ಅಂತ ಹಿಡ್ಕೊಂಡು ಇವರು ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರುಗಳು ಬುಕ್ ಹಿಡ್ಕೊಂಡು ಸುಮ್ಮನೆ ಪಾರ್ಲಿಮೆಂಟಲ್ಲಿ ಶಾಸನಸಭೆಯಲ್ಲಿ ಮಾತಾಡ್ತಾರಲ್ಲ, ಸಂವಿಧಾನದ ಬಗ್ಗೆ ಅದರ ಹಕ್ಕುಗಳ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಗೌರವ ಇದ್ರೆ ನಿಜವಾಗ್ಲೂ ಕೂಡ ರಾಜಣ್ಣ ಸಾಹೇಬ್ರನ್ನ ನೀವು ಯಾಕೆ ತೆಗ್ದಾಕ್ದ್ರಿ ಅಂತ ನಮಗೆ ಮಾಹಿತಿ ಹೇಳ್ಬೇಕು. ರಾಜಣ್ಣ ಏನು ಹೇಳಿದಾರೆ ಅನ್ನೋದು ಕೂಡ ತಾವು ಮನ್ಕೊಂಡು ಯಾಕೆ ತೆಗ್ದಾಕ್ತಾರೆ ಅಂತ ಹೇಳ್ಬೇಕು. ಯಾಕೆ ಇವತ್ತು ಒಬ್ಬ ಮಂತ್ರಿನ ತೆಗಿಬೇಕಂತಂದ್ರೆ ಅವ್ರ ಮೇಲೆ ಒಂದು ಭ್ರಷ್ಟಾಚಾರ ಆರೋಪ ಇರಬೇಕು, ಅವರ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿರ್ಬೇಕು. ಈ ಥರ ಏನು ಇಲ್ಲದೆ ಇರೋ ಸಂದರ್ಭದಲ್ಲಿ ಅವನ್ನ ಒತ್ತಡ ಹಾಕಿ ಏಕಾಏಕಿ ಈ ಕ್ಷಣ ಪಡೆಯಬೇಕು, ಈ ಕ್ಷಣ ವಜಾ ಮಾಡಬೇಕು ಅಂತ ತಪ್ಪು ಏನು ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನು ನಿಜವಾಗ್ಲೂ ಈ ರಾಜ್ಯದಲ್ಲಿ ಬರೀ ರಾಜಕೀಯದಲ್ಲ, ಬರೀ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಕೆ ರಾಜಣ್ಣನವರು ಮಾಡಿರುವಂಥ ಕೆಲಸ, ಸಹಕಾರಿ ರತ್ನ ಅಂತ ಒಬ್ಬ ರತ್ನವನ್ನು ಪಡ್ಕೊಂಡು ಸಹಕಾರಿ ರತ್ನದಲ್ಲಿ ಪಡ್ಕೊಂಡಂಥ ವ್ಯಕ್ತಿನ ಇವತ್ತು ಏನು ಕಾರಣ ಇಲ್ಲದೆ ನೀವು ಮಾಡ್ತೀರಂತ ಅಂದರೆ ಇವತ್ತು ಕೂಡ ನಮಗೆ ಇವತ್ತು ಈ ಮಧುಗಿರಿ ತಾಲೂಕಿನ ಕ್ಷೇತ್ರದ ಜನತೆಗೆ ಹೈಕಮಾಂಡ್ ಮತ್ತು ನಮ್ಮ ಒಂದು ಹಕ್ಕುಚ್ಯುತಿ ಮಾಡಿರುವಂಥ ಒಂದು ಸಂದರ್ಭ. ಅದರಿಂದ ನಾವು ಇದು ಕೃತ್ಯ ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈಗ ನಮ್ಮ ರಾಜಣ್ಣ ಸಾಹೇಬರು ಯಾವುದೂ ಅಧಿಕಾರಕ್ಕೆ ಅಂಟ್ಕೊಂಡು ಹೋದಾರಲ್ಲ, ಅವರು ನಿಜವಾಗ್ಲೂ ಕೂಡ ಅವ್ರಿಗೆ ಜನಗಳ ಸೇವೆ ಅಂತಂದ್ರೆ ಅವ್ರಿಗೆ ಪ್ರೀತಿ ಜಾಸ್ತಿ. ಈಗ ನಾನು ಏನಾದರೂ ಕೊಡಬೇಕು, ನನ್ನ ಮತ ಹಾಕಿದ್ದಾರೆ, ನನ್ನ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ, ಅವ್ರ ಭಾವನೆಗಳಿಗೆ ಮತ್ತು ಅವರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ರಾಜಣ್ಣ ಸಾಹೇಬರು ಒಂದೇ ಒಂದು ನಾನು ಹೇಳ್ತೀನಿ, ಈ ಹಾಸನ ಜಿಲ್ಲಾವರು ಉಸ್ತುವಾರಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ನಾಯಕರು ನಾವು ಹೇಳ್ತೀವಿ, ಅಣ್ಣ ಈ ಥರ ನಮಗೆ ನಮ್ಮ ಕ್ಷೇತ್ರ ಜನತೆಗೆ ಸಿಗ್ತಾ ಇಲ್ಲ ಅಂತ ಜನರು ಹೇಳ್ಕೊಂಡು ಹೋಗ್ತಾ ಇದ್ದಾರಣ್ಣ, ತಾವು ವರ್ಕ್ಲೋಡಲ್ಲಿ ಇದ್ದೀರಾ, ಆದರೆ ನಮ್ಮ ಮಧುಗಿರಿ ಜನತೆ ಬಂದು ವಾಪಸ್ ಬರ್ತಾರೆ ಅಂತ ಹೇಳಿದ ತಕ್ಷಣ ತತ್ಕ್ಷಣವೇ ಅವರು ಕಾರ್ಯಪ್ರವೃತ್ತರಾಗಿ ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಒಬ್ಬ ಕೊಟ್ಟ ಏಕೈಕ ನಾಯಕ ಅಂತಾದ್ರು ಕೆ ರಾಜಣ್ಣ ಅವರು. ಯಾಕೆ ಅದಿಲ್ವಾ? ಸಾಂವಿಧಾನಿಕ ವಿಚಾರ ಅಂತ ಮಾತಾಡ್ತಿರಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಾಂವಿಧಾನಿಕ ವಿಚಾರದಲ್ಲಿ ಸಾಂವಿಧಾನಿಕ ಹುದ್ದೆ ಒಬ್ಬರಿಗೆ ಒಂದೇ ಅಂತ ಹೇಳಿದಾರಲ್ವಾ? ಅದು ಹೇಳಿದ್ರು ಕೂಡ ಮತ್ತೆ 2-3 ಮಾಡ್ಕೊಂಡಿದ್ದಾರೆ. ಯಾರೋ ಒಬ್ಬ ಶೋಷಿತ ನಾಯಕ, ದಲಿತರ ಪರವಾಗಿ ಧ್ವನಿ ಎತ್ತುವ ನಾಯಕ, ನೇರ ನುಡಿ ನಿಜವಾಗ್ಲೂ ಕೂಡ ಏನು ನೇರವಾಗಿದೆ ಅದನ್ನು ಮಾತಾಡುವಂಥ ನಾಯಕನ ನೀವು ಅವಮಾನ ಮಾಡ್ತೀರಾ, ಏಕಾಏಕಿ ರಾಜೀನಾಮೆ ಪಡಿತೀರಾ, ವಜಾ ಮಾಡ್ರಿ ಅಂತ ಹೇಳ್ತಾ ಇದ್ರೆ ಇದು ಖಂಡನೀಯ, ಇದು ಕೃತ್ಯ. ಇದನ್ನು ನಾವು ಇವತ್ತಲ್ಲ ಯಾವತ್ತಿಗೂ ಖಂಡಿಸ್ತೀವಿ ಅಂತ ಹೇಳಿ ನಾನು ಕೂಡ ತಾಲೂಕ್ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಮತ್ತು ಪಂಚ ಗ್ಯಾರಂಟಿಗಳ ನಾನು ಈಗ ಸದಸ್ಯ ಕೂಡ ಆಗಿದ್ದೀನಿ. ನಾನು ಕೂಡ ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿದ್ದೀನಿ, ನನಗೆ ಪಂಚ ಗ್ಯಾರಂಟಿಗಳ ಸದಸ್ಯ ಬೇಡ ಸರ್, ನಮ್ಮ ರಾಜಣ್ಣ ಸಾಹೇಬ್ರು ಇಲ್ಲದಿರುವಾಗ ನಮಗೆ ಈ ಸದಸ್ಯ ಬೇಕಿಲ್ಲ ಅಂತ ನಾನು ಮಾತಾಡಿದ್ದೀನಿ. ನಾನು ಕೂಡ ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಅಂತ ಈ ಮಾಧ್ಯಮದ ಮೂಲಕ ನಾನು ತಮಗೆ ತಿಳಿಯ ಬಯಸ್ತೀನಿ.